ಏನಿವತ್ತು ನಮ್ಮ ಮಲೆಮಹದೇಶ್ವರ ಬೆಟ್ಟ ಘಟಕದ ಪದಾಧಿಕಾರಿಗಳು ನಾವೆಲ್ಲ ಇಲ್ಲಿ ಭೇಟಿ ಕೊಟ್ಟಿರೋದಂದ್ರೆ ಸಾರ್ವಜನಿಕರು ನಮಗೊಂದು ದೂರನ ಕೊಡ್ತಾರೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಬಯಲು ಮುಕ್ತ ಶೌಚಾಲಯ ಮಾಡ್ತೀವಿ, ಮದ್ಯ ಮುಕ್ತ ಮಲೆಮಹದೇಶ್ವರ ಬೆಟ್ಟ ಮಾಡ್ತೀವಿ ಅಂತೇಳಿ ಪ್ರಾಧಿಕಾರದವರು ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಮತ್ತೆ ಸಾಮಾಜಿಕ ಜಾಲತಾಣದಲ್ಲೆಲ್ಲ ವರದಿಯನ್ನ ಮಾಡ್ಕೊ ಬರ್ತಾ ಇರ್ತಾರೆ. ಇವ್ರದ್ದು ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ಮಿತಿಮೀರಿದೆ ಅಂದ್ರೆ ಇದೇ ಶೌಚಾಲಯ ಹಿಂದೆ ಕಳಪೆ ಆಗಿದೆ. ನಾವು ಇದ್ರ ಬಗ್ಗೆ ಸಾಕಷ್ಟು ದೂರನ ಜಿಲ್ಲಾಡಳಿತಕ್ಕೆ ಮತ್ತೆ ಲೋಕಾಯುಕ್ತಕ್ಕೆ ಇದಕ್ಕೆಲ್ಲ ದೂರು ಕೊಟ್ಟ ಮೇಲೆ ನಾವು ಇದನ್ನ ಕಾಮಗಾರಿ ಮಾಡಿಸ್ತೀರಿ ಅಂತೇಳಿ ಕಟ್ಟಡವನ್ನ ಕಾಮಗಾರಿ ಮಾಡಿಸೋ ನೆಪದಲ್ಲಿ ಸರಿಪಡಿಸ್ತೀನಿ ಅಂತೇಳಿ ಅವರು ಅಭಿವೃದ್ಧಿ ಕಾಮಗಾರಿನ ಮಾಡಿರ್ತಾರೆ. ಅಭಿವೃದ್ಧಿ ಕಾಮಗಾರಿ ಮಾಡಿದ್ಮೇಲೆ ಹೆಂಗಿದೆ ಅಂದ್ರೆ ವಿದ್ಯುತ್ಗೆ ಬರೆ ಹಾಕಿದ್ರು ಅಂತಾರಲ್ಲ, ಆ ರೀತಿ ಮೊದಲೇ ಚೆನ್ನಾಗಿತ್ತು. ಇವ್ರು ಅಭಿವೃದ್ಧಿ ಕಾಮಗಾರಿ ಮಾಡ್ಸಕ್ಕೂ ಮೊದಲೇನೆ ಶೌಚಾಲಯದಲ್ಲಿ ನೀರು ಬರ್ತಿತ್ತು, ಡೋರ್ಗರ್ ಇರಲಿಲ್ಲ ಅಷ್ಟೇ. ಇವಾಗ ಹೆಂಗಾಗಿದೆ ಅಂದ್ರೆ ಬಾತ್ರೂಮಲ್ಲಿ ಬಾಗ್ಲಿಲ್ಲ, ಸ್ನಾನ ಮಾಡೋರಿಗೆ ನೀರಿನ ವ್ಯವಸ್ಥೆ ಇಲ್ಲ, ಕುಡಿದು ತಿಂದು ಮಲ್ಕಳ ಅಡ್ಡೆ ಆಗಿದೆ, ಕುಡುಕ್ರ ಅವಳಿ ಆಗಿರೋ ಅಡ್ಡೆ ಅನ್ನೋ ರೀತಿ ಆಗಿದೆ ಇದು ಶೌಚಾಲಯ. ಇಲ್ಲಿ ಹೆಂಗಾಗಿದೆ ಅಂದ್ರೆ ಹೇಳೋರಿಲ್ಲ ಕೇಳೋರಿಲ್ಲ. ಯಾರೋ ಟೆಂಡರ್ ತಂತಾನೆ, ಯಾರಿಗೋ ಸಬ್ ಕಾಂಟ್ರಾಕ್ಟ್ ಕೊಡ್ತಾರೆ, ಯಾರೋ ಬಂದು ಇಲ್ಲಿ ಭೇಟಿ ಮಾಡಲ್ಲ. ಇಲ್ಲಿರೋಂಥ ಇಂಜಿನಿಯರ್ಗಳಿಗೆ ಫೋನ್ ಮಾಡಿ ಏನಾಗಿದೆ ಸರ್ ಸಮಸ್ಯೆ ಅಂದ್ರೆ ನೀವು ಮಾಹಿತಿಯನ್ನ ಕೇಳಿ ಅಂತ ಹೇಳ್ತಾರೆ. ಒಂದು ಸಂಘಟನೆ ಹೋರಾಟಗಾರರು ಬಂದು ಸರ್ ಈ ರೀತಿ ಸಮಸ್ಯೆ ಆಗಿದೆ ಬಂದು ಭೇಟಿ ಮಾಡಿ ನೀವು ಅಂತ ಕೇಳಿದಾಗ ನಾವು ಮಾಹಿತಿ ಹಕ್ಕಲ್ಲಿ ತಗೊಳ್ಳೋದಾದ್ರೆ ನಮ್ಗೆ ಗೊತ್ತಿದೆ, ತಗೊಳ್ತೀವಿ. ನಮಗೂ ಕಾನೂನು ಗೊತ್ತಿದೆ, ಹೋರಾಟಗಾರರಿಗೆ ಮಾಹಿತಿ ಹಕ್ಕಲ್ಲಿ ತಗೋಬೇಕನ್ನೋದು ನಮ್ಗೆ ಗೊತ್ತಿದೆ, ನಾವು ತಗೊಂತೀವಿ. ಇವ್ರು ಯಾವ ರೀತಿ ಅಂದ್ರೆ ಉಡಾಪ ಉತ್ತರವನ್ನ ಕೊಡ್ತಾರೆ. ಬನ್ನಿ ಸರ್ ನೀವು ಇಲ್ಲಿ ಮಾಧ್ಯಮ ಬಂದಿದೆ, ನಾವು ಇದ್ರ ಬಗ್ಗೆ ಏನಾಗಿದೆ ತಿಳಿಸಿ ಅಂತ ಹೇಳಿದ್ರು ಕೂಡ ಫೋನ್ ಮಾಡಿದ್ರೆ ಫೋನ್ ಹತ್ತಲ್ಲ, ಬ್ಲಾಕ್ ಲಿಸ್ಟ್ ಹಾಕೋದು, ದೂರು ಕೊಟ್ರೆ ಕಸದ ಬುಟ್ಟಿಗೆ ಹಾಕೋದು, ಈ ರೀತಿ ಅವ್ಯವಹಾರಗಳನ್ನ ಮಾಡ್ಕೊಂಡು ಇವರು ಯಾವ ಮಟ್ಟಕ್ಕೆ ಮಾಡಿದ್ದಾರೆ ಅಂದ್ರೆ ಇದ್ರ ಹಿಂಭಾಗ ಒಂದು ಸ್ಥಾನಗೃಹ ಅಂತೇಳಿ ಕಳೆದ ಜಾತ್ರೆನಲ್ಲಿ ಉದ್ಘಾಟನೆಯನ್ನ ಮಾಡ್ತಾರೆ. ಉದ್ಘಾಟನೆ ಮಾಡಿ ನಾವು ಇದು ಸಾಮಾಜಿಕ ಜಾಲತಾಣ ಪತ್ರಿಕಾ ಮಾಧ್ಯಮದಲ್ಲೆಲ್ಲ ನಾವು ಅಭಿವೃದ್ಧಿ ಪಡಿಸ್ಬಿಟ್ಟಿದ್ರಿ, ಮಹದೇಶ್ವರ ಬೆಟ್ಟನ ತಿರುಪ್ತಿ ಮಾದರಿ ಮಾಡ್ತಾ ಇದೀರಿ ಅಂತೇಳಿ ಬಿಲ್ಡಪ್ಗಳನ್ನ ಕೊಟ್ಕೊಂಡು ಅಧಿಕಾರಿಗಳು ಅದನ್ನ ರೆಡಿ ಮಾಡಿಸ್ತಾರೆ. ಅದು ಕಾಮಗಾರಿ ಮುಗಿದು 3 ತಿಂಗಳಾಗಿಲ್ಲ. ಒಳಗಡೆ ಹೋಗಿ ನೋಡಿದ್ರೆ ನೀರು ಬರಲ್ಲ, ಎಣ್ಣೆ ಬಾಟ್ಲ್ಗಳು ಬಿದ್ದಿದೆ, ಪೂಲ್ಸ್ ಬಿದ್ದಿದೆ. ಹೆಣ್ಣು ಮಕ್ಳು ಯಾವ ರೀತಿ ಇನ್ನು ಉಪಯೋಗ ಮಾಡಬೇಕು, ಬರೋಂಥ ಭಕ್ತಾದಿಗಳು ಯಾವ ರೀತಿ ಉಪಯೋಗ ಮಾಡಬೇಕು. ಸ್ನಾನದ ಮನೆಯಲ್ಲಿ ಒಂದೇ ನೀರಿಲ್ಲ. ಒಳಗಡೆ ತಾವು ಭೇಟಿ ಕೊಟ್ಟು ನೋಡಿದ್ರಿ ಯಾವ ಮಟ್ಟಕ್ಕೆ ಗಲೀಜಿದೆ ಅಂದ್ರೆ ಮೂಗು ಮುಚ್ಕೊಂಡು ಹೋಗ್ಬೇಕು. ಈ ರೀತಿ ಅಭಿವೃದ್ಧಿ ಮಾಡೋ ಬದಲು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲಿ ಅಧಿಕಾರಿಗಳು. ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ಜನರ ತೆರಿಗೆ ಹಣನ ಕೊಳ್ಳೆ ಹೊಡಿಯೋಂಥ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ರಾಜಕಾರಣಿ? ಇದ್ರ ಬದಲು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೋದಲ್ಲ. ಅಭಿವೃದ್ಧಿ ಮಾಡೋ ಅಂಥ ಅಧಿಕಾರಿಗಳರು ಬಂದು ಒಂದೊಳ್ಳೆ ಅಭಿವೃದ್ಧಿನ ಮಾಡ್ತಾರಲ್ಲ. ಇವ್ರದ್ದು ಹೆಂಗಾಗಿದೆ ಅಂದ್ರೆ ಮಾಧ್ಯಮದ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ಈಗ CM ಬರ್ತಾ ಇದಾರೆ ಇಲ್ಲಿಗೆ ಅಂತಂದ್ರೆ ಅವಾಗ ನೋಡಿ ಮಹದೇಶ್ವರ ಬೆಟ್ಟ ಹೆಂಗಿರುತ್ತೆ ಅಂದ್ರೆ ಮದುವೆ ಮನೆ ರೀತಿ ಸಿಂಗಾರ ಮಾಡ್ಬಿಡ್ತಾರೆ. ಇಲ್ಲಿರೋ ಭ್ರಷ್ಟಾಚಾರ ಕಾಣಲ್ಲ, ರೆಡ್ ಕಾರ್ಪೆಟ್ ಹಾಕ್ಬಿಡ್ತಾರೆ. ಬಂದಾಗ CM ಅವ್ರು ಅನ್ಬೇಕು ನಾನು ಅಧ್ಯಕ್ಷ ಆಗಿರೋಂಥ ಪ್ರಾಧಿಕಾರ ಈ ಮಟ್ಟಿಗೆ ಅಭಿವೃದ್ಧಿ ಕಂಡಿದೆ ಅಂತ ಹೇಳ್ಬೇಕು. ಆ ರೀತಿ ಸಿಂಗಾರ ಮಾಡಿ ಪ್ಯಾಚ್ ಹಾಕಿ ಇಲ್ಲಿರೋಂಥ ಅಕ್ರಮನೆಲ್ಲ ಮುಚ್ಚಾಕ್ಬಿಡ್ತಾರೆ. ಇದು ಅಭಿವೃದ್ಧಿ ಕಂಪ್ಲೀಟ್ ಆಗಿದೆ ಹಂಗಂತಾರೆ ಅಲ್ವಾ? ಹಾಗಾದ್ರೆ ಇದು ಕಾಮಗಾರಿ ಏನೋ ವಿಫಲವಾಗಿದೆ ಅಂತೀರಾ? ಕಾಮಗಾರಿ ವಿಫಲ ಅಲ್ಲ ಸರ್, ಕಂಪ್ಲೀಟ್ ಆಗಿ ಕಾಮಗಾರಿನೇ ಮಾಡಿಲ್ಲ ಇವರು. ಹೊಸ ಹಳೆ ಕಲ್ಲು ಹೊಸ ಬಿಲ್ಲು ಅಂತಾರಲ್ಲ, ಆ ರೀತಿ ಮಾಡ್ಕೊಂಡಿದ್ದಾರೆ ಇವರು. ಕಾಮಗಾರಿ ಎಲ್ಲಾಗಿದೆ, ಮೊದಲೇ ನೀರು ಬರ್ತಿತ್ತು. ಇವಾಗ ಕಾಮಗಾರಿ ಮಾಡಿದೀನಿ ಅಂತ ಹಣ ಬಿಡುಗಡೆ ಮಾಡಿದಾರಲ್ಲ, ಅದೇನಾದ್ರು ಕಾಮಗಾರಿ ನಡೆದಿದ್ಯಾ? ಸಂಪೂರ್ಣ ಕಳಪೆ ಕಾಮಗಾರಿ. ಇದೇ ರೀತಿ ಮುಂದುವರೆದ್ರೆ ನಮ್ಮ ಕನ್ನಡಿಗರ ವಿಜಯ ಸೇನೆ ಇದ್ರ ವಿರುದ್ಧ ಉಗ್ರ ಪ್ರತಿಭಟನೆಯನ್ನ ಮಾಡ್ತೀರಿ ಅಂತ ಹೇಳಿ ಹೇಳ್ತಾ ಇದ್ರಿ. ಇಲ್ಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಯಾವುದೇ ರೀತಿಯಂತ ಸೌಲಭ್ಯ ಇಲ್ಲ. ನಮ್ಮ ಜಿಲ್ಲಾಡಳಿತ DC ಅವರು ಹೇಳ್ತಾ ಇರ್ತಾರೆ ಎಲ್ಲೇ ನೀರಿನ ಸಮಸ್ಯೆ ಆದರೂ ಅದನ್ನ ಕೂಡಲೇ ಪರಿಹಾರ ಮಾಡಿ ಅಂತ. ಲಕ್ಷಾಂತರ ಜನ ಬರುವಂಥ ಬೆಟ್ಟದಲ್ಲಿ ಶೌಚಾಲಯ, ಒಂದು ಸ್ನಾನದ ಮನೆಯಲ್ಲಿ ನೀರಿಲ್ಲ, ಶೌಚಾಲಯದಲ್ಲಿಲ್ಲ, ಸ್ನಾನಗೃಹದಲ್ಲಿ ಇಲ್ಲ ಅಂದರೆ ಜನಗಳು ಎಲ್ಲಿಗೆ ಹೋಗ್ಬೇಕು? ಬಯಲು ಮುಕ್ತ ಶೌಚಾಲಯ ಮಾಡಿ ಅಂತಾರೆ. ಮಕ್ಕಳು ಲೇಡೀಸ್ಗಳೆಲ್ಲ ಎಲ್ಲಿ ಹೊರಗಡೆ ಹೋಗೋಕ್ಕಾಗುತ್ತಾ? ಒಳಗಡೆ ನೋಡ್ಬೋದು ನೀವು, ಒಂದು ಡ್ರಾಪ್ ಹನಿ ಇಲ್ಲ, ಯಾವುದೇ ರೀತಿಯಾದಂಥ ಮೂಲಭೂತ ಸೌಕರ್ಯಗಳಿಲ್ಲ. ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ. ಆ ಹೆಣ್ಮಕ್ಳು ಸುರಕ್ಷತೆಗೋಸ್ಕರನವರು ಪ್ರಾಧಿಕಾರದವರು ಜವಾಬ್ದಾರಿ ತಗೊಂಡು ಮಾಡಬೇಕಾಗಿತ್ತು. ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಸರ್ಕಾರದ ಹಣವನ್ನ ಪೋಲ್ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಂತ ಎಲ್ಲನೂ ಕಳಪೆ ಕಾಮಗಾರಿ ಹೊರತು ಯಾವುದೇ ರೀತಿಯಾದಂಥ ಕ್ವಾಲಿಟಿ ವರ್ಕ್ಗಳು ಮಾಡ್ತಾ ಇಲ್ಲ. ಆಯ್ತಾ? ಇದರ ವಿರುದ್ಧವಾಗಿ ಆಲ್ರೆಡಿ ನಮ್ಮ ಕನ್ನಡಿಗರ ವಿಜಯ ಸೇನೆಯವರು ಲೋಕಾಯುಕ್ತದಲ್ಲಿ ದೂರನ್ನು ಕೊಟ್ಟಿದ್ದೀವಿ, ನಡೀತಾ ಇದೆ. ಆದರೂ ಕೂಡ ಇಲ್ಲಿ ಬರುವಂತಹ ಲಕ್ಷಾಂತರ ಜನ ತಮ್ಮ ದೇವರಿಗೆ ಬಂದು ಕಾಣಿಕೆಗಳನ್ನ ಹಾಕ್ತಿದ್ದಾರೆ. ಕೋಟ್ಯಾಂತರ ರೂಪಾಯಿ ದುಡ್ಡು ಆದಾಯ ಬರ್ತಾ ಇದೆ. ಅಟ್ಲೀಸ್ಟ್ ಇವ್ರು ಏನು ಕೊಡೋದು ಬೇಡ, ಮೂಲಭೂತ ಸೌಕರ್ಯಗಳು ಲೇಡೀಸ್ಗಳು ಜೆಂಟ್ಸ್ಗಳು ಹಿತದೃಷ್ಟಿಯಿಂದ ಸುರಕ್ಷತೆಗೋಸ್ಕರ ಸ್ನಾನದ ಗೃಹ ಮತ್ತೆ ಶೌಚಾಲಯನ ಅಚ್ಚುಕಟ್ಟಾಗಿ ಅವರು ಮೇಂಟೈನ್ ಮಾಡಬೇಕು, ಮಾಡ್ತಾ ಇಲ್ಲ. ಹೆಂಗಾಗ್ತಿದೆ ಅಂತಂದ್ರೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ, ಸುಮ್ಮನೆ ಯಾವುದೋ ಒಂದು ಕಾಮಗಾರಿ ಮಾಡ್ತಾರೆ, ಯಾರಿಗೋ ಟೆಂಡರ್ ಕೊಡ್ತಾರೆ. ಇಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಮಾನ್ಯ ಅನೂರು ಶಾಸಕರಾಗಿರ್ಬೋದು, ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಎಲ್ಲರೂ ಕೂಡ ಬರ್ತಾ ಇರ್ತಾರೆ ಇಲ್ಲಿಗೆ. ಆದ್ರೆ ಏನಿಲ್ಲಿ ಜನಕ್ಕೆ ಯಾವ ರೀತಿ ಸೌಲಭ್ಯ ಸಿಗ್ತಾ ಇಲ್ಲ ಅನ್ನೋದನ್ನ ಯಾರು ಕೂಡ ನೋಡ್ಕೋತಾ ಇಲ್ಲ. ಬಂದ್ರು ಅವ್ರ ಇಷ್ಟೇ ಬಂದ್ರೆ ಅವ್ರು ಹೋಗ್ತಾ ಇದ್ದಾರೆ. ಸರ್ಕಾರದ ಹಣ ಮಾತ್ರ ಇಲ್ಲಿ ಎಲ್ಲಾ ರೀತಿಲೂ ದುರುಪಯೋಗ ಆಗ್ತೈತೆ, ಪೋಲ್ ಆಗ್ತೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೇವೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಇದು ಏನು ಮದ್ಯಪಾನ ನಿಷೇಧ ಮಾಡಿದ್ದಾರೆ,
ಮತ್ತೆ ಎಲ್ಲ ಎಲ್ಲಿ ನೋಡಿದ್ರು ಪೌಚ್ಗಳೇ ಇದೆಯಲ್ಲ. ಹೌದು, ಇದು ನಿಜಕ್ಕೂ ಒಂದು ಬೇಸರದ ಸಂಗತಿ. ಏನಂತಂದ್ರೆ ಈಗ ಹಿಂದೆ ಇದ್ದಂತಹ ಜಿಲ್ಲಾಧಿಕಾರಿಗಳು ಕೂಡ ಅದನ್ನ ಆದೇಶವನ್ನ ಮಾಡಿದ್ರು. ಅದೇ ರೀತಿ ಮುಖ್ಯಮಂತ್ರಿಗಳು ಕೂಡ ಆದೇಶ ಮಾಡಿದ್ರು ಮದ್ಯ ಮುಕ್ತ ಮಹದೇಶ್ವರ ಬೆಟ್ಟ ಮಾಡಬೇಕು ಅಂತ. ಆದ್ರೆ ಎಲ್ಲಂದ್ರಲ್ಲಿ ಅಲ್ಲಿ ಈಗ ಡ್ರಿಂಕ್ಸ್ ಬಾಟ್ಲ್ಗಳು ಪೌಚ್ಗಳು ಸಿಗ್ತಾ ಇದೆ. ಈಗ ನೋಡಿ, ಈಗ ಇದು ಶೌಚಾಲಯದಲ್ಲಿ ಕೂಡ ಪೌಚ್ಗಳು ಸಿಗ್ತಿದೆ ಅಂದ್ರೆ ಇಲ್ಲಿ ಹೆಣ್ಮಕ್ಳಾಗ್ಲಿ ಇನ್ನೊಬ್ರಾಗ್ಲಿ ಶೌಚಾಲಯ ಹೋಗಿ ಯಾರು ಬರ್ತಾರೆ? ಕುಡಿದವರು ಏನಾರು ಒಂದು ಹೆಚ್ಚು ಕಡಿಮೆ ಮಾಡ್ತಾರೆ, ಯಾರು ತಗೋತಾರೆ ಜವಾಬ್ದಾರಿ? ಇದನ್ನ ಖಂಡಿತವಾಗೂ ನಮ್ಮ ಕನ್ನಡಿಗರ ವಿಜಯ ಸೇನೆ ವಿರೋಧವನ್ನು ವ್ಯಕ್ತಪಡಿಸ್ತೇವೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತೆ ಪ್ರಾಧಿಕಾರದ ಕಡೆಯಿಂದ ಆಗಿರ್ಬೋದು ಇದನ್ನ ಕೂಲಂಕುಷವಾಗಿ ಅಬಕಾರಿ ಇಲಾಖೆವರೆಗೂ ಕೂಡ ತಿಳಿಸ್ತಾ ಇದೀವಿ. ಇದನ್ನ ಖಂಡಿತವಾಗೂ ಖಂಡಿಸ್ತೇವೆ. ನಾವು ಮುಂದಿನ ದಿನಗಳಲ್ಲಿ ಇದರ ವಿರುದ್ಧವಾಗಿ ನಮ್ಮ ಕನ್ನಡಿಗರ ವಿಜಯ ಸೇನೆ ಹೋರಾಟವನ್ನ ಮಾಡ್ತೇವೆ. ಯಾವುದೇ ರೀತಿಯಾದಂತ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಎಣ್ಣೆಯನ್ನ ಮಾರಾಟ ಮಾಡಬಾರ್ದು. ಇದು ಹೆಣ್ಮಕ್ಳ ಒಂದು ಹಿತದೃಷ್ಟಿಯಿಂದ ಹೇಳ್ತಾ ಇದ್ದೇವೆ, ಸುರಕ್ಷತೆ ದೃಷ್ಟಿಯಿಂದ ಹೇಳ್ತಾ ಇದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಯಾದಂತಹ ರೂಪಾ ಮೇಡಮ್ ಅವರು ಇದ್ರ ಬಗ್ಗೆ ಕ್ರಮವನ್ನ ಜರುಗಿಸಬೇಕು. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮದ್ಯಮುಕ್ತ ಮಹದೇಶ್ವರ ಬೆಟ್ಟ ಅಂತ ಏನು ಆದೇಶ ಮಾಡಿದ್ದಾರೆ, ಆದ್ರೂ ಕೂಡ ನೋಡಿ ಶೌಚಾಲಯಗಳಲ್ಲಿ ಎಣ್ಣೆ ಡ್ರಿಂಕ್ಸ್ ಪೌಚ್ಗಳೆಲ್ಲ ಬಿದ್ದಿದ್ದಾವೆ. ಸೊ ಇಲ್ಲಿ ಯಾವ ತರ ನಡ್ಕೋತಾ ಇದೆ, ಇಲ್ಲಿ ಅಧಿಕಾರಿಗಳು ಯಾವ ರೀತಿ ಇದು ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಪೌಚ್ಗಳೆಲ್ಲ ಬಿದ್ದಿದ್ದಾವೆ, ಎಣ್ಣೆ ಬಾಟ್ಲ್ಗಳೆಲ್ಲ ಬಿದ್ದಿದ್ದಾವೆ ಇಲ್ಲೆಲ್ಲ ನೋಡಿ. ಇಲ್ಲಿ ನೋಡಿ,